Hi, hello, how are you? I'm fine. I hope you all are well. Today we will continue the part 4th of this lesson of class 6th. Please subscribe my channel and like for this video and keep encouraging for this my channel. Come, let's we continue. Whether you are learning about the structure of leaf the structure ಬಗ್ಗೆ ನೀವು ಕಲಿತಾ ಇದ್ರಪ್ಪ ಅಂತಂದ್ರೆ discovering how things move or separating the skin of a peanut seed, we have hope each chapter of this book will ignite your spirit of inquiry. ಅಪ್ಪ ಅಂತಂದ್ರೆ ಈ ಒಂದು ಚಾಪ್ಟರ್ ಮತ್ತು ಈ ಬುಕ್ಕಿಂದ ಫುಲ್ ಏನಪ್ಪ ಅಂತಂದ್ರೆ ಏನು ಥಿಂಕಿಂಗ್ ಅದಪ್ಪ ಅಂತಂದರೆ ನಾವು ಯೋಚನೆ ಮಾಡಿ ಹೊಸದನ್ನು ಕಂಡು ಹಿಡಿಯೋದು ಮತ್ತು ತಿಳ್ಕೋದು ಎಕ್ಸ್ಪ್ಲೋರ್ ಮಾಡೋದು ಮತ್ತು ಡಿಸ್ಕವರಿ ಮಾಡೋದೇ ಈ ಒಂದು ಬುಕ್ಕಿನ ಉದ್ದೇಶ ಅಂತ ಹೇಳ್ಬೋದು, ಆಬ್ಜೆಕ್ಟಿವ್ ಅಂತಲೇ ಹೇಳ್ಬೋದು. ಈಗ ನಾವು ಏನು ಮಾಡ್ತೀವಿ, ಲೀಫಿನ ಸ್ಟ್ರಕ್ಚರ್ ಬಗ್ಗೆ ಕಲಿತೀವಿ ಮತ್ತು ಅಷ್ಟೇ ಅಲ್ಲ ಆಬ್ಜೆಕ್ಟ್ಸ್ ಹೆಂಗೆ ಮೂವ್ ಆಗ್ತಾವ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಡಿಸ್ಕವರ್ ಮಾಡ್ತೀವಿ ಮತ್ತು ಪೀನಟ್ ಸೀಡ್ದು ಸ್ಕಿನ್ ಕೂಡ ಸಪ್ರೇಟ್ ಮಾಡ್ತೀವಿ. ಅಪ್ಪ ಅಂತಂದರೆ ಈ ಪೀನಟ್ ಸೀಡ್ ಅಂದರೆ ನಾವು ತಿನ್ನುವಂಥ ಶೇಂಗಾ ಅಂತ ಹೇಳ್ಬೋದು, ಅದರದ್ದು ಸಪ್ರೇಟ್ ಸ್ಕಿನ್ನ ಹೆಂಗೆ ಬೆಳಿತೈತೆ ಅನ್ನೋದು ನಾವು ಡಿಸ್ಕವರಿ ಮಾಡ್ತೀವಿ. ಮತ್ತು ಈ ಚಾಪ್ಟರ್ ಫುಲ್ ಎಂಕ್ವೈರಿ ನಮ್ಮ ಸ್ಪಿರಿಟನ್ನು ತುಂಬಿಕೊಡ್ತೈತೆ ಎಂಕ್ವೈರಿ ಮಾಡೋದಕ್ಕೆ. ಆ್ಯಂಡ್ ಹೋಪ್ಫುಲಿ ಯು ವಿಲ್ ಹ್ಯಾವ್ ಲಾಟ್ಸ್ ಆಫ್ ಕ್ವಶನ್ಸ್ ಆನ್ ಯುವರ್ ಮೈಂಡ್. ನಿಮ್ಮ ಮೈಂಡ್ ಒಳಗೆ ತುಂಬ ಕ್ವಶನ್ಸನ್ನು ನೀವು ನೋಡ್ತೀರಿ. ಇವನ್ ದೋ ಯು ಮೇ ಹ್ಯಾವ್ ನಾಟ್ ರಿಯಲೈಸ್ಡ್ ಯು ಹ್ಯಾವ್ ಆಲ್ರೆಡಿ ಬೀನ್ ಫೈಂಡಿಂಗ್ ಆನ್ಸರ್ಸ್ ಟು ಮೆನಿ ಆಫ್ ಯುವರ್ ಕ್ವಶನ್ಸ್. ನಿಮಗೆ ಗೊತ್ತಿರ್ಲಾರ್ದಂಗೆ ಎಲ್ಲ ಕ್ವಶನ್ಸ್ಗೂ ಕೂಡ ನಿಮಗೆ ಆನ್ಸರ್ಸ್ ಹಾಗೆ ಸಿಗ್ತಾನೇ ಇದ್ದಾವೆ, ನಿಮಗೆ ಎಲ್ಲ ಆನ್ಸರ್ಸ್ ಗೊತ್ತು ಕೂಡ ಇದ್ದಾವೆ. ಸಪೋಸ್ ಯುವರ್ ಪೆನ್ ಸ್ಟಾಪ್ಸ್ ರೈಟಿಂಗ್ ವಾಟ್ ವುಡ್ ನೀವು ಡೂ ಅಪ್ಪ ಅಂತಂದರೆ ನೀವು ಪೆನ್ ಬರೆಯೋದನ್ನು ಸ್ಟಾಪ್ ಮಾಡ್ತಪ್ಪ ಅಂತಂದರೆ ನೀವೇನು ತಿಳ್ಕೊತೀರಿ, ನೀವೇನು ಮಾಡ್ತೀರಿ, ಯು ವುಡ್ ಆಸ್ಕ್ ಯುವರ್ ಸೆಲ್ಫ್ ದ ಕ್ವಶನ್. ನಿಮ್ಮನ್ನೇ ನೀವು ಕ್ವಶನ್ ಕೇಳ್ತೀರಿ, ವೈ ಡಿಡ್ ಮೈ ಪೆನ್ ಸ್ಟಾಪ್ ರೈಟಿಂಗ್, ನನ್ನ ಪೆನ್ ಎದಕ್ಕೆ ಬರೆಯೋದನ್ನು ನಿಲ್ಸೈತಿ. ಯು ಮೈಟ್ ಗೆಸ್ ದ್ಯಾಟ್ ದ ಇಂಕ್ ಫಿನಿಶ್ಡ್, ನೀವು ಗೆಸ್ ಮಾಡ್ತೀರಿ ಇಂಕ್ ಖಲಾಸ್ ಆಗಿರ್ಬೋದು ತಗೋ ಅಂತ ನೀವು ಥಿಂಕ್ ಮಾಡ್ತೀರಿ. ಯು ವುಡ್ ದೆನ್ ಟೆಸ್ಟ್ ದಿಸ್ ಗೆಸ್ ಬೈ ಓಪನಿಂಗ್ ದ ಪೆನ್ ಆ್ಯಂಡ್ ಚೆಕಿಂಗ್ ದ ಇಂಕ್ ರಿಫಿಲ್. ಇದನ್ನು ನಾವು ಅಷ್ಟೇ ಗೆಸ್ ಮಾಡಿ ಅಷ್ಟೇ ಬಿಡಲ್ಲ, ಪೆನ್ನಿಂದು ರಿಫಿಲನ್ನು ತೆಗೆದು ಅದರಲ್ಲಿ ಇಂಕ್ ಕಲರ್ಸ್ ಆಗೈತೋ ಇಲ್ಲ ಅಂತ ಕೂಡ ನಾವು ನೋಡ್ತೀವಿ. If it is empty, you would know that your guess was correct, but suppose you found that the ink was not finished. Now what would you do ಅಪ್ಪ ಅಂತಂದರೆ ನೀವೇನು ಮಾಡ್ತೀರಿ, ಅದನ್ನು ಎಂಪ್ಟಿ ಆಗಿತ್ತು, ರಿಫಿಲ್ ಎಂಪ್ಟಿ ಇತ್ತಪ್ಪ ಅಂತಂದರೆ ಇಂಕ್ ಫಿನಿಶ್ ಆಗೈತಿ ಅಂತ ಹೇಳ್ಬೋದು. ಅದು ಇಂಕ್ ಇನ್ನೂ ಇತ್ತು ಅಪ್ಪ ಅಂತಂದರೆ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಇನ್ನೂ ಒಂದು ಗೆಸ್ ಮಾಡ್ತೀರಿ. ವುಡ್ ಯು ಮೇಕ್ ಅನದರ್ ಗೆಸ್, ಪರ್ಹ್ಯಾಪ್ಸ್ ದ ಇಂಕ್ ಮೈಟ್ ಹ್ಯಾವ್ ಡ್ರೈಡ್ ಅಪ್ ಅಪ್ಪ ಅಂತಂದರೆ ಇಂಕ ಒಣಗಿರ್ಬೋದು ತಗೋ ಅಂತ ಕ್ವಶನ್ ನೀವು ಗೆಸ್ಸನ್ನು ಮಾಡ್ತೀರಿ. ಟು ಟೆಸ್ಟ್ ಇಫ್ ದ ಗೆಸ್ ಇಸ್ ಕರೆಕ್ಟ್, ಈ ಗೆಸ್ ಕರೆಕ್ಟ್ ಆಯಿತು ಇಲ್ವ ಅಥವಾ ನಾವು ನೋಡೋದಕ್ಕೆ ಏನು ಮಾಡ್ತೀವಪ್ಪ ಅಂತಂದರೆ ಯು ವಿಲ್ ಟ್ರೈ ಸಮಥಿಂಗ್ ಎಲ್ಸ್, ಮತ್ತು ಇನ್ನೊಂದಿಷ್ಟು ನಾವು ಗೆಸ್ಸನ್ನು ಮಾಡ್ತೀವಿ ಅಥವಾ ಏನಾದರೂ ಎಕ್ಸ್ಪ್ಲೋರೇಷನ್ ಡಿಸ್ಕವರಿಯನ್ನು ಮಾಡ್ತೀವಿ. ದಿಸ್ ಈಸ್ ಎಕ್ಸಾಕ್ಟ್ಲಿ ಹೌ ಸೈನ್ಸ್ ವರ್ಕ್ಸ್. ಈ ಥರ ಸೈನ್ಸ್ ನಮಗೆ ಹೆಲ್ಪ್ ಮಾಡ್ತೈತಿ, ವರ್ಕ್ ಆಗ್ತೈತೆ ಅದು. ದ ವೇ ಯು ಟ್ರೈ ಟು ಫೈಂಡ್ ಔಟ್ ವೈ ಯುವರ್ ಪೆನ್ ಸ್ಟಾಪ್ ರೈಟಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸೈಂಟಿಫಿಕ್ ಮೆಥಡ್. ಅಪ್ಪ ಅಂತಂದರೆ ಈಗ ಪೆನ್ ಬರೆಯೋದು ನಿಲ್ಲಿಸ್ತಪ್ಪ ಅಂತಂದರೆ ನಾವು ಏನು ಮಾಡ್ತೀವಿ, ಎರಡು ಥರ ಗೆಸ್ ಮಾಡಿದ್ವಲ್ಲ, ಒಂದೇದು ಅದ್ರದ್ದು ಇಂಕ್ ಖಲಾಸ್ ಆಗಿರ್ಬೋದು ಅಂತ ಮಾಡ್ತೀವಿ, ಆದರೆ ರಿಫಿಲ್ ಒಳಗೆ ಇಂಕ್ ಏನೋ ಇತ್ತು ಅಪ್ಪ ಅಂತಂದರೆ ಇನ್ನೊಂದು ಥರ ಗೆಸ್ ಮಾಡ್ತೀವಿ, ಅದು ಡ್ರೈ ಆಗಿರ್ಬೋದು ಇಂಕ ಅಂತ ಕಿಶನ್ ನಾವು ಗೆಸ್ ಮಾಡ್ತೀವಿ. ಈ ರೀತಿಯಾಗಿ ಇವೆಲ್ಲ ಏನಪ್ಪ ಅಂತಂದರೆ ಈ ರೀತಿಯಾಗಿ ಯೋಚನೆ ಮಾಡಿ ಗೆಸ್ ಮಾಡಿ ಇದ್ರ ಬಗ್ಗೆ ನಾವು ಏನು ಡಿಸ್ಕವರಿ ಎಕ್ಸ್ಪ್ಲೋರೇಷನನ್ನು ಮಾಡ್ತೀವಲ್ಲ, ಇದು ಸೈಂಟಿಫಿಕ್ ಮೆಥಡ್ದು ಒಂದು ಎಕ್ಸಾಂಪಲ್ ಇದ್ದಂಗೆ. ಇಲ್ಲಿ ನಾವು ಯಾವ್ಯಾವ ಥರ ಕ್ವಶನ್ಸನ್ನು ಬರ್ತಾವ, ಯಾವ್ಯಾವ ಥರ ಅವಕ್ಕೆ ನಾವು ಆನ್ಸರ್ಸನ್ನು ಮಾಡ್ತೀವಪ್ಪ ಅಂತಂದರೆ ಫಸ್ಟ್ ವಿ ಒಬ್ಸರ್ವ್ ಸಮಥಿಂಗ್ ದಟ್ ವಿ ಫೈಂಡ್ ಇಂಟ್ರೆಸ್ಟಿಂಗ್ ಆರ್ ವಿ ಡೋ ನಾಟ್ ಅಂಡರ್ಸ್ಟ್ಯಾಂಡ್. ಅಪ್ಪ ಅಂತಂದರೆ ನಮಗೆ ಇಂಟ್ರೆಸ್ಟಿಂಗ್ ಇರ್ತೈತಿ, ಅದು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತೈತಿ ಕಲಿಬೇಕಂತ, ಅದ್ರ ನಮಗೆ ಆನ್ಸರ್ ಗೊತ್ತಿರಲ್ಲ. ಅವಾಗ ನಾವು ಏನು ಮಾಡ್ತೀವಪ್ಪ ಅಂತಂದರೆ ದ್ಯಾಟ್ ದಿಸ್ ಮೇಕ್ಸ್ ಅಸ್ ವಂಡರ್ ಆ್ಯಂಡ್ ಪರ್ಹ್ಯಾಪ್ಸ್ ಥಿಂಕ್ ಆಫ್ ಅ ಕ್ವಶನ್ ಅಬೌಟ್ ಇಟ್. ನಮಗೆ ಆಶ್ಚರ್ಯವಾಗಿ ನಮಗೆ ಇಂಟ್ರೆಸ್ಟ್ ಇರ್ತೈತೆ, ಅದಕ್ಕೋಸ್ಕರ ನಾವು ಅದನ್ನು ಇನ್ನೊಂದು ಸ್ವಲ್ಪ ಥಿಂಕ್ ಮಾಡಿ ಆ ಕ್ವಶನ್ಸ್ ಆನ್ಸರ್ ಪಡೆಯೋದಕ್ಕೆ ತುಂಬ ಏನು ಮಾಡ್ತೀವಪ್ಪ ಅಂತಂದ್ರೆ ಟ್ರೈ ಮಾಡ್ತೀವಿ. ದೆನ್ ವಿ ಗೆಸ್ ಅ ಪಾಸಿಬಲ್ ಆನ್ಸರ್ ಟು ದ್ಯಾಟ್ ಕ್ವಶನ್, ಆ ಕ್ವಶನ್ಗೆ ಆನ್ಸರ್ಸನ್ನು ನಾವು ನೋಡ್ತೀವಿ. ವಿ ಟೆಸ್ಟ್ ದಿಸ್ ಗೆಸ್ ಥ್ರೂ ಎಕ್ಸ್ಪೆರಿಮೆಂಟ್ಸ್ ಆರ್ ಮೋರ್ ಒಬ್ಸರ್ವೇಷನ್ಸ್. ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಮತ್ತು ಒಬ್ಸರ್ವೇಷನ್ಸ್ ನೋಡಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಈ ಎಲ್ಲ ಒಂದು ಗೆಸ್ಸಸ್ ಕರೆಕ್ಟ್ ಅದಾವ ಇಲ್ಲ ಅಂತ ನಾವು ಟೆಸ್ಟ್ ಮಾಡ್ತೀವಿ. ವಿ then try to analyze the results to see if it actually answers of our questions. ನಮ್ಮ ಕ್ವಶನ್ಸ್ ಏನು ಬಂದಿರ್ತಾವಲ್ಲ ಅವಕ್ಕೆಲ್ಲ ಕರೆಕ್ಟ್ ಸೂಕ್ತವಾದಂಥ ಸುಟೇಬಲ್ ಆನ್ಸರ್ಸ್ ಅದಾವೆಲ್ಲ ಅಂತ ನಾವು ಅನಲೈಸನ್ನು ಮಾಡ್ತೀವಿ ರಿಸಲ್ಟ್ಸನ್ನು. ಸೈಂಟಿಸ್ಟ್ ಆರ್ ಪೀಪಲ್ಸ್ ಹೂ ಫಾಲೋ ದ ಸೈಂಟಿಫಿಕ್ ಮೆಥಡ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಆರ್ ಟು ಡಿಸ್ಕವರ್ ನ್ಯೂ ಥಿಂಗ್ಸ್. ಹೊಸ ಥಿಂಗ್ಸನ್ನು ಡಿಸ್ಕವರಿ ಮಾಡುವುದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಸೈಂಟಿಸ್ಟ್ ಇದನ್ನೆಲ್ಲ ಕಂಡು ಹಿಡಿತಾರಲ್ಲ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಈ ಸೈಂಟಿಫಿಕ್ ಮೆಥಡಿಂತ್ರನೇ ಅವ್ರು ಕಂಡು ಹಿಡಿಯೋದು.
ಬಟ್ ಎನಿವನ್ ಹೂ ಫಾಲೋಸ್ ದ ಸೈಂಟಿಫಿಕ್ ಮೆಥಡ್ ಈಸ್ ವರ್ಕಿಂಗ್ ಲೈಕ್ ಅ ಸೈಂಟಿಸ್ಟ್. ಯಾರ್ಯಾರು ಈ ಸೈಂಟಿಫಿಕ್ ಮೆಥಡ್ಸನ್ನು ಬಳಸ್ಕೊಂಡು ಗೆಸಸ್ಸನ್ನು ಮಾಡಿದ್ದು ರಿಸಲ್ಟ್ಸನ್ನು ಅನಲೈಸ್ ಮಾಡ್ತಾರೆ ನೋಡು, ಅವರೆಲ್ಲರೂ ಕೂಡ ಸೈಂಟಿಸ್ಟ್ ಥರ ವರ್ಕ್ ಮಾಡ್ದಂಗೆ. ಸಮ್ವನ್ ಕುಕಿಂಗ್ ಫುಡ್ ಮೇ ಬಿ ವಂಡರಿಂಗ್ ವೈ ದ ದಾಲ್ ಹ್ಯಾಸ್ ಸ್ಪಿಲ್ಡ್ ಔಟ್ ಆಫ್ ದ ಕುಕ್ಕರ್. ಅಪ್ಪ ಅಂತಂದರೆ ಈ ಕುಕ್ಕರ್ ಇಂತ್ರ ದಾಲ್ ಈ ಥರ ಬರ್ತೈತಲ್ಲ, ಅವರು ಏನು ಮಾಡ್ತಾರಪ್ಪ ಅಂತಂದರೆ ಅವರು ಎದಕ್ಕೆ ಹಿಂಗಾಯಿತು, ದಾಲ್ ಯಾಕೆ ಕುಕ್ಕರ್ ಇಂತ್ರ ಹೊರಗಡೆ ಬಂತು ಅಂತ ಕಿಶನ್ ಯೋಚನೆ ಮಾಡ್ತಿರ್ತಾರೆ. ವಾಸ್ ದ ಟೂ ಮಚ್ ವಾಟರ್, ನಾವು ಜಾಸ್ತಿ ನೀರು ಹಾಕಿರ್ಬೋದು, ಅದಕ್ಕೆ ಕೂಡ ಕುಕ್ಕರ್ ಇಂತ್ರ ಹೊರಗೆ ಬಂದೈತಿ ಅದಕ್ಕೆ ಅವರು ತಿಳ್ಕೊತಾರೆ. ಥಿಂಕ್ ಆಫ್ ಅ ಬೈಸಿಕಲ್ ರಿಪೇರ್ ಪರ್ಸನ್ ಟ್ರೈಂಗ್ ಟು ಫೈಂಡ್ ಔಟ್ ವೈ ಟೈರ್ ಇಸ್ ಫ್ಲಾಟ್. ಇದು ಟೈರ್ ಯಾಕೆ ಫ್ಲ್ಯಾಟ್ ಆಯಿತು, ತೆಳ್ಳಗೆ ಯಾಕಾಯಿತು. ಫ್ರಮ್ ವೇ ಡಿಡ್ ದ ಏರ್ ಲೀಕ್ ಔಟ್, ಅಂತಂದರೆ ಗಾಳಿ ಎಲ್ಲಿಂದ ಹೋಯಿತು. ಆರ್ ಆನ್ ಎಲೆಕ್ಟ್ರಿಷಿಯನ್ ಟ್ರೈಂಗ್ ಟು ಫೈಂಡ್ ವೈ ಅ ಲೈಟ್ ಬಲ್ಬ್ ಇಸ್ ನಾಟ್ ವರ್ಕಿಂಗ್. ಎಲೆಕ್ಟ್ರಿಷಿಯನ್ ಏನು ಮಾಡ್ತಾರೆ, ಎದಕ್ಕೆ ಬಲ್ಬ್ ವರ್ಕ್ ಆಗಲಾಗೈತಿ ಅಂತ ನೋಡ್ತಾರೆ. ಈಸ್ ದೇರ್ ಸಮ್ ಪ್ರಾಬ್ಲಮ್ ವಿತ್ ದ ಬಲ್ಬ್ ಆರ್ ದ ಸ್ವಿಚ್ ಅಥವಾ ಬಲ್ಪಿಗೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ ಅಂತ ಅವ್ರು ಥಿಂಕ್ ಮಾಡ್ತಾರೆ. ವೆನ್ ವಿ ಟ್ರೈ ಟು ಆಸ್ಕ್ ಕ್ವಶನ್ಸ್ ಆ್ಯಂಡ್ ಫೈಂಡ್ ಔಟ್ ಆನ್ಸರ್ಸ್ ವಿ ಆರ್ ಆಲ್ ಇನ್ ಅ ವೇ ಸೈಂಟಿಸ್ಟ್. ನಾವು ಸೈಂಟಿಫಿಕ್ ಮೆಥಡನ್ನು ಬಳಸ್ಕೊಂಡು ಕ್ವಶನ್ಸ್ಗೆ ಆನ್ಸರ್ಸನ್ನು ನಾವು ಏನು ಕಂಡು ಹಿಡಿತೀವಲ್ಲ, ಡಿಸ್ಕವರ್ ಮಾಡ್ತೀವಲ್ಲ, ನಾವು ಕೂಡ ಸೈಂಟಿಸ್ಟ್ ಥರ ವರ್ಕ್ ಮಾಡ್ದಂಗೆ. ಈ ಸೈಂಟಿಫಿಕ್ ಮೆಥಡನ್ನು ದೋ ವಿ ಆಲ್ ಅಪ್ಲೈ ದ ಸೈಂಟಿಫಿಕ್ ಮೆಥಡ್ ಟು ಸಮ್ ಎಕ್ಸ್ಟೆಂಟ್, ಲರ್ನಿಂಗ್ ಸೈನ್ಸ್ ವಿಲ್ ಡೆವಲಪ್ ಅವರ್ ಕೆಪಾಬಿಲಿಟೀಸ್ ಫಾರ್ ಫೈಂಡಿಂಗ್ ಸೊಲ್ಯೂಷನ್ಸ್ ಟು ಬಿಗ್ಗರ್ ಪ್ರಾಬ್ಲಮ್ಸ್ ಆ್ಯಂಡ್ ಸಾಲ್ವಿಂಗ್ ಮೋರ್ ಮಿಸ್ಟರೀಸ್ ಆಫ್ ದ ಯೂನಿವರ್ಸ್. ನಮ್ಮ ಯೂನಿವರ್ಸ್ದು ನಮ್ಮ ತಲೆಯಲ್ಲಿ ಭಾಳಷ್ಟು ಕ್ವಶನ್ಸನ್ನು ಬರ್ತಾವೆ. ಆ ಎಲ್ಲ ಕ್ವಶನ್ಸ್ಗೆ ನಾವು ಆನ್ಸರ್ಸನ್ನು ಏನು ಸೈಂಟಿಫಿಕ್ ಮೆಥಡಿಂದ ಕಂಡು ಹಿಡಿತೀವಲ್ಲ, ಇದರಿಂದ ನಮ್ಮಲ್ಲಿ ಅಭಿವೃದ್ಧಿ ಆಗ್ತೈತಿ, ನಮ್ಮಲ್ಲಿ ಕೂಡ ಕೆಪಾಬಿಲಿಟಿ ಐತಿ, ಸಾಮರ್ಥ್ಯ ಐತಿ ಅನ್ನೋದು ಅಂತ ನಮ್ಮಲ್ಲಿ ಏನು ಮನೋಭಾವನೆ ಕೂಡ ಮೂಡ್ತೈತಿ. ನಮಗೆ ಎನ್ಕರೇಜ್ಮೆಂಟ್ ಮಾಡ್ದಂಗೆ, ಸೆಲ್ಫ್ ಎನ್ಕರೇಜ್ ಅಂತ ಹೇಳ್ಬೋದು. ಆ್ಯಂಡ್ ಟು ಬಿ ಏಬಲ್ ಟು ಲರ್ನ್ ಸೈನ್ಸ್ ವೆಲ್, ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಟು ಬಿ ಕ್ಯೂರಿಯಸ್ ಆ್ಯಂಡ್ ಅಬ್ಸರ್ವ್ ಯುವರ್ ಸರೌಂಡಿಂಗ್ಸ್ ಕೀನ್ಲಿ. ಅಂತಂದರೆ ನಾವು ಏನು ಮಾಡಬೇಕು, ಸೈನ್ಸನ್ನು ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ನಮ್ಮ ಸರೌಂಡಿಂಗ್ಸನ್ನು ತುಂಬ ಕ್ಯೂರಿಯಸ್ ಆಗಿ, ಆಸಕ್ತಿದಾಯಕ ಅದನ್ನೆಲ್ಲ ನೋಡುವುದು, ಒಂದೊಂದು ಸಣ್ಣ ವಿಚಾರ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಇದನ್ನು ನಾವು ಮಾಡಬೇಕು. ಆ್ಯಂಡ್ ವೆನ್ ವಿ ಆರ್ ಕ್ಯೂರಿಯಸ್ ವಿ ಸ್ಟಾರ್ಟ್ ಪೋಸಿಂಗ್ ಕ್ವಶನ್ಸ್. ನಮ್ಮ ಕ್ಯೂರಿಯಸ್ ಆಸಕ್ತಿ ಇತ್ತಪ್ಪ ಅಂತಂದರೆ ಕ್ವಶನ್ಸ್ ತಾನಾಗೆ ಬರ್ತಾವೆ. ಆಸ್ಕಿಂಗ್ ಹೌ ಆ್ಯಂಡ್ ವೈ, ಹೆಂಗೆ, ಎದಕ್ಕೆ, ಇವೆಲ್ಲವೂ ಕೂಡ ನಮ್ಮಲ್ಲಿ ಕ್ವಶನ್ಸ್ ಬಂದೇ ಬರ್ತಾವೆ. ಜಸ್ಟ್ ರಿಮೆಂಬರ್ ದ ವರ್ಲ್ಡ್ ಈಸ್ ಫುಲ್ ಆಫ್ ಥಿಂಗ್ಸ್ ವಿ ಡು ನಾಟ್ ನೋ. ಜಸ್ಟ್ ರಿಮೆಂಬರ್ ಮಾಡಿರಿ, ವರ್ಲ್ಡ್ ಫುಲ್, ನಮ್ಮ ಜಗತ್ತು ತುಂಬ ವಸ್ತುಗಳಿಂದ ಐತಿ, ಆದರೆ ಆ ವಸ್ತುಗಳು ನಮಗೆ ಗೊತ್ತಿಲ್ಲ. ಥಿಂಗ್ಸ್ ದಟ್ ಆರ್ ವೇಟಿಂಗ್ ಟು ಬಿ ಎಕ್ಸ್ಪ್ಲೋರ್ಡ್, ಅವೆಲ್ಲ ವಸ್ತುಗಳನ್ನು ನಾವೇ ಕಂಡು ಹಿಡಿಬೇಕು ಅಂತ ಥಿಂಕ್ ಮಾಡಿ ನೀವು ವರ್ಕ್ ಮಾಡಿರಿ. ನಮಗೆ ಹೊಸ ಹೊಸ ಆಲೋಚನೆಗಳು ಬರ್ತಾವೆ, ಡಿಸ್ಕವರೀಸ್ ಬರ್ತಾವೆ, ಎಕ್ಸ್ಪ್ಲೋರೇಷನ್ ಆಗ್ತೈತಿ, ಫೇಮಸ್ ಕೂಡ ಆಗ್ತಾವೆ, ಅವು ಹೆಲ್ಪ್ಫುಲ್ ಆಗಿ ಇರ್ಬೋದು. Bye. Next we will continue the part 5. Bye. Read well.